ಮಾರ್ಕಂಡೇಯ ಜಲಾಶಯದ ದುಸ್ಥಿತಿ 182 ಹಳ್ಳಿಗಳಿಗೆ ಹರಿತಾ ಇಲ್ಲ ನೀರು. ಟ್ರಾನ್ಸ್ಫಾರ್ಮ್ ಪಡೆಯದೆ ನಿರ್ಲಕ್ಷ್ಯ, 47 ಕೋಟಿ ವೆಚ್ಚದ ಕಾಮಗಾರಿಗೆ ಗ್ರಹಣ. ತುಕ್ಕಿಡಿತಾ ಇವೆ ಯಂತ್ರಗಳು, ಡ್ಯಾಂನಲ್ಲಿ ನೀರಿದ್ರೂ ಪ್ರಯೋಜನ ಇಲ್ಲ. ಇದು ಜೀವ ಜಲಕ್ಕೆ ಕರೆಂಟ್ ಯಾವಾಗ ಸ್ಟೋರಿ. ನಮ್ಮೂರಿಗೆ ಪೈಪ್ಲೈನ್ ಮಾಡಿಲ್ಲ, ನಮ್ಮೂರಿಗೆ ಬರ್ತಾನೆ ಇಲ್ಲ ನೀರು. ಸುತ್ತಮುತ್ತ ಹಳ್ಳಿಗಳಿಗೆ ಇದು ಕುಡಿಯೋ ನೀರು ಮಾಡಿದ್ರೆ ತುಂಬಾ ಒಳ್ಳೆಯದು. ಇಷ್ಟು ಕೋಟಿಗಳು ಖರ್ಚು ಮಾಡಿ ಉಪಯೋಗ ಆಗ್ತಲ್ಲ ಅಂದ್ರೆ ಅದು ಎಚ್ಚೆತ್ಕೊಬೇಕು ಸರ್ಕಾರನ ಅಧಿಕಾರಿಗಳು. ಕೋಲಾರದ ಮಾಲೂರಿನ ಮಾರ್ಕಂಡೇಯ ಡ್ಯಾಂನ ದುಸ್ಥಿತಿ ಇದು. ಮಾರ್ಕಂಡೇಯ ಡ್ಯಾಂನಿಂದ 182 ಹಳ್ಳಿಗಳಿಗೆ ಕುಡಿಯೋ ನೀರನ್ನ ಒದಗಿಸುವಂತ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಸುಮಾರು 47 ಕೋಟಿ ವೆಚ್ಚದಲ್ಲಿ ಕುಡಿಯೋ ನೀರು ಯೋಜನೆ ಪೂರ್ಣವಾಗಿದೆ. 2017ರಲ್ಲಿ ಪ್ರಾಯೋಗಿಕವಾಗಿ 15 ದಿನ ಅಷ್ಟೇ ನೀರು ಪೂರೈಕೆ ಮಾಡಿದ್ರು. ಪಂಪ್ ಸೆಟ್ಗೆ ಕರೆಂಟ್ ಕನೆಕ್ಷನ್ ಪಡೆಯದೆ ನಿರ್ಲಕ್ಷ್ಯ ಮಾಡಿದ್ರು. ಕೊಟ್ಟ ಟ್ರಾನ್ಸ್ಫಾರ್ಮರ್ ಕೊಂಡೊಯ್ದಿದ್ದಾರೆ ಬೆಸ್ಕಾಂನ ಅಧಿಕಾರಿಗಳು. ಕರೆಂಟ್ ನೆಪವನ್ನ ಹೇಳ್ತಾ ಇದ್ದಾರೆ. ಯೋಜನೆ ಪೂರ್ಣ ಆಗಿದೆ, ಆದ್ರೆ ಗ್ರಾಮಗಳಿಗೆ ನೀರು ಮಾತ್ರ ಅದರಿಂದ ಬರ್ತಾ ಇಲ್ಲ, ಸಿಗ್ತಾ ಇಲ್ಲ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕರೆಂಟ್ಗೆ ಹಣವನ್ನ ಕೊಡ್ತಾ ಇಲ್ವಂತೆ. ಕರೆಂಟ್ ಇಲ್ಲದೆ ಪಂಪ್ ಹೌಸ್ಗಳಲ್ಲಿ ತುಕ್ಕು ಹಿಡಿತಾ ಇವೆ ಯಂತ್ರ. 0.5 TMC ಸಂಗ್ರಹಣಾ ಸಾಮರ್ಥ್ಯವನ್ನ ಹೊಂದಿದೆ ಮಾರ್ಕಂಡೇಯ ಜಲಾಶಯ. ಎಷ್ಟು ಪ್ರಯತ್ನ ಮಾಡಿದ್ರು ಈ ಬಗ್ಗೆ ಅಧಿಕಾರಿಗಳು ಮಾತ್ರ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಖುದ್ದಾಗಿ ಶಾಸಕ ನಂಜೇಗೌಡ್ರೆ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಕರೆಂಟ್ ನ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅವರು ಫಸ್ಟ್ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. 47 ಕೋಟಿ ವೆಚ್ಚದ ಕಾಮಗಾರಿಗೆ ಗ್ರಹಣ ಹಿಡಿದಿದೆ. ಯಂತ್ರಗಳೆಲ್ಲ ಈಗ ತುಕ್ಕು ಹಿಡಿತಾ ಇದೆ ಪಂಪ್ ಹೌಸ್ ನಲ್ಲಿ. ಮಾರ್ಕಂಡೇಯ ಜಲಾಶಯದ ದುಸ್ಥಿತಿ ಇದು. ಮೊದಲಿಗೆ ಪ್ರಾಯೋಗಿಕವಾಗಿ ನೀರು ಬಿಟ್ಟಿದ್ರು, ಅದಾದ್ಮೇಲೆ ಕರೆಂಟ್ಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ ಕರೆಂಟ್ ಕನೆಕ್ಷನ್ ಅನ್ನ ಕಟ್ ಮಾಡಿದ್ದಾರೆ ಬೆಸ್ಕಾಂನ ಅಧಿಕಾರಿಗಳು. ಪರಿಣಾಮ 182 ಹಳ್ಳಿಗಳಿಗೆ ಜೀವ ಜಲ ಸಿಗ್ತಾ ಇಲ್ಲ. ಡ್ಯಾಮ್ ಕಟ್ಟಿದ್ರು ಕೂಡ ಅಲ್ಲಿ ವೇಸ್ಟ್ ಆಗ್ತಾ ಇದೆ. 47 ಕೋಟಿ ವೆಚ್ಚ ಕಾಮಗಾರಿ ಏನೋ ನಡೆಸಿದ್ದಾರೆ, ಕಂಪ್ಲೀಟ್ ಆಗಿದೆ, ಆದ್ರೆ ನೀರು ಮಾತ್ರ ಹರಿತಾ ಇಲ್ಲ. ಮತ್ತೆ ಅಲ್ಲಿ ಕೆಲಸ ಮಾಡಿದ್ದು ಈಗ ವೇಸ್ಟ್ ಆಗಿ ಹೋಗ್ತಾ ಇದೆ. ಅಲ್ಲಿರುವಂತ ಎಲ್ಲ ಯಂತ್ರಗಳು ತುಕ್ಕು ಹಿಡಿತಾ ಇವೆ. ಸೊ ಈ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ ಕೇಳೋಣ. ಕೆಲವು ಹಳ್ಳಿಗಳಿಗೆ ಉಪಯೋಗ ಆಗ್ತದೆ, ಕೆಲವು ಹಳ್ಳಿಗಳಿಗೆ ಉಪಯೋಗ ಆಗಲ್ಲ. ಬಟ್ ಏನು ಕಾರಣದಿಂದ ಯಾವ ಥರ ಏನಂತ ಉಪಯೋಗ ಆಗ್ತಾ ಇಲ್ಲ. ಏನು ತೊಂದರೆ ಆಗ್ತದೆ ನನಗೆ ಗೊತ್ತಾಯ್ತು. ಫಸ್ಟ್ ರನ್ನಿಂಗ್ ಆಗ್ತಾ ಇತ್ತು, ಈಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಅನುಕೂಲ ಆಗ್ತದೆ. ನೀರಿದೆ ನೀರಿದೇನು ಸಮಸ್ಯೆ ಏನಿಲ್ವಲ್ಲ. ಬಳಸ್ಕೋಬೇಕಾಗ್ತಲ್ಲ, ಯಾಕೆ ಬಳಸಿಲ್ಲ? ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಎಲ್ಲ ಆಗಿದೆ ಸರ್, ಕರೆಂಟ್ ಇದೆ, ಎಲ್ಲ ಆಗಿದೆ. ಮೊನ್ನೆ ಲೈನ್ ಮ್ಯಾನ್ ಅವ್ರು ಬಂದಿದ್ದಾರೆ, ಅವ್ರು ಕೇಳಿದ್ದಕ್ಕೆ TC ಏನೋ ಕಳ್ತನ ಆಗಿದೆ, ಬಿಲ್ ಕಟ್ಟದಿರೋನು ಮತ್ತೆ ಟ್ರಾನ್ಸ್ಫರ್ ತಗೊಂಡೋಗಿದ್ದಾರಂತೆ. KEB ಅವರೇ 2.5 ಲಕ್ಷ ಬಿಲ್ ಕಟ್ಟಬೇಕಂತ ಈ ವಿಚಾರ ಹೇಳಿದರು. 2.5 ಲಕ್ಷ ಅಂತ ಹೇಳಿದ್ರು ನನ್ನ ಜೊತೆ. 2.5 ಲಕ್ಷ ಟ್ರಾನ್ಸ್ಫರ್ ಮಾತ್ರ, ಅಷ್ಟು ಮಾತ್ರ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ತಗೊಂಡೋಗಿದ್ದಾರೆ. ಆಗಿದ್ದಾಗ ಒಂದಷ್ಟು ಹಳ್ಳಿಗಳಿಗೆ ಟೇಕಲ್ಲಲ್ಲಿ ಬಿಟ್ಟರು. ಸುಮಾರು 35ರಿಂದ 40 ಹಳ್ಳಿ ಅಷ್ಟೇನೆ ನೀರು ಹೋಗಿದ್ದು. ಆಮೇಲೆ ಮಿಕ್ಕಿದ್ದು 145 ಹಳ್ಳಿಗಳಿಗೂ ಪೂರ್ತಿ ಕಂಪ್ಲೀಟಾಗಿ ನೀರು ಹೋಗಿಲ್ಲ. ಕಾಮಗಾರಿನೂ ಪೂರ್ಣಗೊಳ್ದಿರ ಅಲ್ಲೆಲ್ಲೆಲ್ಲ ಪೈಪ್ಗಳು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು. ಅಂದರೆ ಒಳಗಡೆ ಹಾಕ್ದಿರನು ಪೈಪ್ ಪೂರ್ತಿ ಸಂಪೂರ್ಣವಾಗಿ ಅದು ಕ್ಲಿಯರ್ ಆಗದಿದ್ದಕ್ಕೆ ಅದು ಹಾಳಾಯಿತು ಆ ಕೆಲಸ. ಅಷ್ಟು 45 ಕೋಟಿ ವೇಸ್ಟ್ ಆಯಿತು ದುಡ್ಡು. ಅಷ್ಟು ದುಡ್ಡು ಸರ್ಕಾರದ್ದು ವೇಸ್ಟ್ ಆಯಿತು, ಸರಿಯಾಗಿ ಸಂಪೂರ್ಣ ಕ್ಲಿಯರ್ ಆಗಿಲ್ಲ. ಮುಂದೆ ಈಗೇನಾದರೂ ಇವರೇನ ಮನಸ್ಸು ಮಾಡಿದ್ರೆ ಈಗ ಇರೋ ನೀರನ್ನ ಕುಡಿಯೋ ನೀರಿಗೆ ಬಳಸ್ಬೋದೆಲ್ಲ. ಇಲ್ಲಿಂದ ಪೈಪ್ಲೈನ್ ಕರೆಕ್ಟಾಗಿದೆ, ಅಲ್ಲಿ ಟೇಕಲ್ಗೆ ಸೇರೋವರೆಗೂ ಕರೆಕ್ಟಾಗಿ ನೀರಿದೆ. ಅಲ್ಲಿಂದ ಹಳ್ಳಿಗಳಿಗೆ ಡಿಸ್ಪ್ಯೂಟ್ ಆಗೋದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಖಾಲಿ ಒಂದು 35ರಿಂದ 40 ಹಳ್ಳಿ ಕೂಡ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಈಗ ಸಂಪೂರ್ಣವಾಗಿ ನಿಲ್ತಿದೆ ನೀರು, ಇಲ್ಲಿ ಹೊರಗಡೆ ಹೋಗ್ತಾ ಇಲ್ಲ. ಸುಮಾರು 45 ಕೋಟಿ ಖರ್ಚು ಮಾಡಿದ್ದಾರೆ 165 ಹಳ್ಳಿಗೆ ಕುಡಿಯ ನೀರಿಗೆ ಮಾರ್ಕಂಡೇಯ ಡ್ಯಾಮ್ ಇಂದ. ಅದು ಟೋಟಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಆದ್ರೆ ಏನು 156 ಹಳ್ಳಿಗೆ ನೀರು ಕೊಡಬೇಕು ಅಂತ ಹೇಳಿತ್ತು, ಅದು ಆಗಿರ್ಲಿಲ್ಲ. ನಾನು ಶಾಸಕನಾದ್ಮೇಲೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅಂತಂದ್ಮೇಲೆ ನಾನು ಹುಡುಕಿದಾಗ ಸರಿ ನೀರು ಕೂಡ ಪಂಪ್ ಮಾಡಿಸ್ದೆ, ಉದ್ಘಾಟನೆ ಮಾಡಿಸಿ ನೀರು ಕೂಡ ಬಂತು. ಆದ್ರೆ ಅದು 156ರಲ್ಲಿ 6 ಜೂನ್ ಮಾಡಿದ್ರು. ಆದ್ರೆ 1 ಜೂನ್ ಮಾತ್ರ ನೀರು ಹೋಗ್ತಾ ಇತ್ತು. ಇನ್ನು ಉಳಿದ ಕಡೆ ಸರಿಯಾಗಿ ಪೈಪ್ ಲೈನ್ಗಳು ಇರ್ಲಿಲ್ಲ, ಮತ್ತೆ ಅದು ಏನಾಗಿದೆ ಅಂತೇಳಿ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ 156ರಲ್ಲಿಗೂ ಕೂಡ ಪ್ರಾಜೆಕ್ಟ್ ಆಗಿದೆ ಅಂತೇಳಿ ಸುಮಾರು 45 ಕೋಟಿ ಖರ್ಚು ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಇಲ್ಲಿ ಯೋಜನೆ ಪೂರ್ಣಗೊಂಡಿದೆ, ಆದ್ರೆ ಅದರ ಪ್ರಯೋಜನ ಮಾತ್ರ ಜನಸಾಮಾನ್ಯರಿಗೆ, ಹಳ್ಳಿಗಳಿಗೆ ಸಿಗ್ತಾ ಇಲ್ಲ. ಇಲ್ಲಿ ಯಾರ ಸಮಸ್ಯೆ ಆಗ್ತಾ ಇದೆ? ಖಂಡಿತ ಶರ್ಮಿತಾ ಶೆಟ್ಟಿ, 47 ಕೋಟಿ ವೆಚ್ಚದಲ್ಲಿ ಆರಂಭ ಆಗಿರ್ತಕ್ಕಂಥ ಈ ಒಂದು ಮಾರ್ಕಂಡೇಯ ಜಲಾಶಯದಿಂದ
ನೀರು ಪೂರೈಕೆ ಮಾಡತಕ್ಕಂತ ಒಂದು ಕಾಮಗಾರಿಯನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕೈಗೊಳ್ಳಲಾಗಿತ್ತು. ಆದ್ರೆ ಈ ಒಂದು ಕೆರೆ ಸಣ್ಣ ನೀರಾವರಿ ಇಲಾಖೆಗೆ ಸೇರುತ್ತೆ. 0.5 TMC ಏನು ಒಂದು ಸಾಮರ್ಥ್ಯ, ಶೇಖರಣಾ ಸಾಮರ್ಥ್ಯ ಹೊಂದಿರತಕ್ಕಂಥ ಈ ಒಂದು ಡ್ಯಾಮ್ ನಿಂದ ಮಾಲೂರು ತಾಲೂಕಿನ ಸುಮಾರು 180 ಹಳ್ಳಿಗಳಿಗೆ ಒಂದು ನೀರನ್ನ ಪೂರೈಸುವಂತಹ ಒಂದು ಮಹತ್ವದ ಒಂದು ಯೋಜನೆ ಕೈಗೆತ್ತಿಕೊಳ್ಳಲಾಗಿತ್ತು. ಆದ್ರೆ ಈ ಒಂದು ಯೋಜನೆಗೆ ಮೀಸಲಿಟ್ಟಿದ್ದಂತಹ ಎಲ್ಲ ಹಣ ಕೂಡ ಖರ್ಚಾಗಿದೆ, ಕಾಮಗಾರಿ ಕೂಡ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ನೀರು ಮಾತ್ರ ಯಾಕೆ ಹರಿತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ಈ ಒಂದು ವಿಚಾರ ಬಹಳಷ್ಟು ಇದೀಗ ಮೂಲೆ ಗುಂಪಾಗಿರ್ತಕ್ಕಂಥದ್ದು. ಸಚಿವರೊಂದಿಗೆ 2 ಬಾರಿ ಶಾಸಕರು ಸಭೆಯನ್ನು ಮಾಡಿ ಸದನದಲ್ಲಿ ಒಮ್ಮೆ ಧ್ವನಿ ಎತ್ತಿದ್ರು ಕೂಡ ಇಲ್ಲಿವರೆಗೂ ಈ ಒಂದು ಕಾಮಗಾರಿ ಏನಂದ್ರೆ ದುರಸ್ತಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಒಂದ್ ಕಡೆ ಏನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಕರೆಂಟ್ ಕನೆಕ್ಷನ್ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ರೆ ಸ್ಥಳೀಯ ಶಾಸಕರು ಹೇಳ್ತಾರೆ ಸರಿಯಾಗಿ ಪೈಪ್ಲೈನ್ ಕಾಮಗಾರಿ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಈ ಒಂದು ಕಾಮಗಾರಿ ಬಹಳಷ್ಟು ಒಂದು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದೆ. 10 ವರ್ಷಗಳ ಹಿಂದೆ ಆರಂಭ ಆಗಿರ್ತಕ್ಕಂಥ ಈ ಒಂದು ಯೋಜನೆ ಬರೋಬ್ಬರಿ 47 ಕೋಟಿ ವೆಚ್ಚದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಮಾರ್ಕಂಡೇಯ ಜಲಾಶಯದಲ್ಲಿ ಮಳೆ ಆಶ್ರಿತ ಒಂದು ನೀರು ಸಂಗ್ರಹಣೆ ಆಗುವ ಕಾರಣಕ್ಕಾಗಿ ಈ ಒಂದು ಸ್ಥಳೀಯ ಸುತ್ತಮುತ್ತಲಿನ ಒಂದು ಭಾಗದಲ್ಲಿ ಗಣಿಗಾರಿಕೆ ಪ್ರದೇಶ ಹೆಚ್ಚಿರೋ ಕಾರಣಕ್ಕಾಗಿ ಅಲ್ಲಿ ಒಂದು ಬೋರ್ವೆಲ್ ಹಾಕಿದ್ರು ಕೂಡ ನೀರು ಸಿಗೋದಿಲ್ಲ. ಹಾಗಾಗಿನೇ ಈ ಒಂದು ಡ್ಯಾಮ್ ನ ಒಂದು ನೀರನ್ನ ಬಳಸಿಕೊಂಡು ಸುತ್ತಮುತ್ತಲಿನ ಸುಮಾರು 180ಕ್ಕೂ ಹೆಚ್ಚು ಗ್ರಾಮಗಳಿಗೆ ಒಂದು ಕುಡಿಯೋ ನೀರನ್ನ ಪೂರೈಸತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ಆದ್ರೆ ಒಂದು 6 ಝೋನ್ಗಳಲ್ಲಿ ನೀರು ಪೂರೈಕೆ ಮಾಡ್ಲಿಕ್ಕೆ ಶುದ್ಧೀಕರಣ ಘಟಕ ಕೂಡ ಈಗ ಇಲ್ಲಿ ಚಾಲನೆ ಇಲ್ಲಿ ನಿರ್ಮಾಣ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಒಂದು ಝೋನ್ ಅಂದ್ರೆ ಸುಮಾರು 25ರಿಂದ 30 ಹಳ್ಳಿಗಳಿಗೆ ಮಾತ್ರ ಇದೀಗ ನೀರು ಸರಬರಾಜು ಆಗ್ಲಿಕ್ಕೆ ಒಂದು ಪೈಪ್ಲೈನ್ ಸರಿಯಾಗಿರ್ತಕ್ಕಂಥದ್ದು. ಆದ್ರೆ ಉಳಿದಂತಹ ಒಂದು 5 ಝೋನ್ಗಳಲ್ಲಿ ಪೈಪ್ಲೈನ್ ಕಾಮಗಾರಿ ಯಾಕೆ ಸರಿಯಾಗಿ ಮಾಡಿಲ್ಲ? ಆದ್ರೆ ಇದರ ಜವಾಬ್ದಾರಿಯನ್ನ ಹೊರಬೇಕಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಕೈ ಚೆಲ್ಲಿ ಕುಳಿತಿರ್ತಕ್ಕಂಥದ್ದು. KDP ಸಭೆಗಳಲ್ಲಿ ಒಂದು ಹಾರಿಕೆಯ ಉತ್ತರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ಡ್ಯಾಮ್ ನಲ್ಲಿ ಇರ್ತಕ್ಕಂಥ ನೀರು ಇದೀಗ ಎಲ್ಲೂ ಕೂಡ ಬಳಕೆ ಕೂಡ ಆಗ್ತಾ ಇಲ್ಲ. ಕುಡಿಯೋ ನೀರಾದ್ರೂ ಕೂಡ ನಮ್ಮ ಒಂದು ಗ್ರಾಮಗಳಿಗೆ ಕುಡಿಯುವ ನೀರನ್ನ ಹರಿಸಿ ಇರತಕ್ಕಂಥ ಒತ್ತಾಯ ಸ್ಥಳೀಯ ಗ್ರಾಮಸ್ಥರು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಆ ಒಂದು ಭಾಗದಲ್ಲಿ ಅಂತರ್ಜಲ ಮಟ್ಟ 1800ರಿಂದ 2000 ಮಟ್ಟಕ್ಕೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿ ಬೋರ್ವೆಲ್ ಕೊರೆದ್ರು ಕೂಡ ಅಲ್ಲಿ ಒಂದು ಗಣಿಗಾರಿಕೆ ಅಂದ್ರೆ ಒಂದು ಕಲ್ಲು ಬಂಡೆಗಳಿರುವಂತಹ ಪ್ರದೇಶ ಆಗಿರೋದ್ರಿಂದ ಬಹಳ ಹೆಚ್ಚಾಗಿ ಖರ್ಚಾಗುತ್ತೆ. ಹಾಗಾಗಿನೇ ಇಲ್ಲಿರ್ತಕ್ಕಂಥ ಡ್ಯಾಮ್ ನ ನೀರನ್ನ ಪೂರೈಕೆ ಮಾಡ್ತಕ್ಕಂಥ ಈ ಒಂದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಹೊತ್ತಿರ್ತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಕೈಚೆಲ್ಲಿ ಕುಳಿತಿರೋದ್ರಿಂದ ಇದು ಇನ್ನೂ ಕೂಡ ಬಳಕೆ ಆಗದೇನೆ ಹಾಗೆ ಒಂದು ಉಳಿದುಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಇತ್ತೀಚೆಗೆ ಅಂತ ಹೇಳಿದ್ರೆ ಶಾಸಕರು ಹೇಳ್ತಾರ ಪ್ರಕಾರವಾಗಿ 2017ರಲ್ಲಿ ಪ್ರಾಯೋಗಿಕವಾಗಿ ಚಾಲನೆ ಕೊಟ್ಟಂತಹ ವೇಳೆಯಲ್ಲಿ ಪೈಪ್ಲೈನ್ ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಮತ್ತೊಂದ್ ಕಡೆ ಸ್ಥಳೀಯರು ಹೇಳ್ತಾರೆ ಪೈಪ್ಲೈನ್ ಹಾಕಿರ್ತಕ್ಕಂಥ ಪೈಪ್ಲೈನ್ ಕೂಡ ಕಳುವಾಗಿರ್ತಕ್ಕಂಥದ್ದು. ಆದ್ರೆ ಅಧಿಕಾರಿಗಳು ಮಾತ್ರ ಹೇಳ್ತಾರೆ ಕಾಮಗಾರಿ ಕಂಪ್ಲೀಟ್ ಆಗಿದೆ, ಪೈಪ್ಲೈನ್ ಕೂಡ ಎಲ್ಲ ಕಡೆ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ನೀರನ್ನು ಕೂಡ ಇನ್ನು ಪಂಪ್ ಮಾಡ್ತಾ ಇಲ್ಲ. ಆದ್ರೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಇಲ್ಲಿ ಒಂದು TCಯನ್ನ ಅವ್ರೇನು ತಾತ್ಕಾಲಿಕವಾಗಿ ಗುತ್ತಿಗೆಯನ್ನ ಪಡೆದಿದ್ರು ಆ ಒಂದು TCಯ ಒಂದು ಕಾಲಾವಧಿ ಮಿತಿ ಮೀರಿದೆ. ಆದ್ರೆ ಪರ್ಮನೆಂಟ್ ಆಗಿ ಅವರು ಒಂದು ಎಲೆಕ್ಟ್ರಿಸಿಟಿ ಪಡೆಯೋದಕ್ಕೆ ಪಡಿಲಿಕ್ಕೆ ಒಂದು ಅನುಮತಿಯನ್ನ ಪಡಿಬೇಕಾಗಿತ್ತು. ಆದ್ರೆ ಆ ಒಂದು ಅನುಮತಿಯನ್ನ ಪಡ್ಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಗುತ್ತಿಗೆದಾರರು ಕೂಡ ನಿರ್ಲಕ್ಷ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಸರಿಯಾಗಿ ಪೈಪ್ಲೈನ್ ಕೂಡ ಅಳವಡಿಕೆ ಮಾಡಿಲ್ಲ ಅಂತಕ್ಕಂಥದ್ದು ಇದೀಗ ಬೆಳಕಿಗೆ ಬಂದಿರತಕ್ಕಂಥ. ಈ ನಿಟ್ಟಲ್ಲಿ ಇದಕ್ಕೆ ಒಂದು ತನಿಖೆ ಆಗ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬಂದಿದೆ. ಜೊತೆಗೆ ಶಾಸಕರು ಕೂಡ ಈ ಸರ್ಕಾರ ಮಟ್ಟದಲ್ಲಿ 2-3 ಬಾರಿ ಸಚಿವರೊಂದಿಗೆ ಸಭೆಯನ್ನು ಮಾಡಿದ್ರು, ಆದ್ರೆ ಇನ್ನೂ ಕೂಡ ಪ್ರಯೋಜನ ಆಗಿಲ್ಲ. ಆದ್ರೆ ಸ್ಥಳೀಯರು ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಇದೀಗ ಬೇಸಿಗೆ ಬರ್ತಾ ಇದೆ, ಖಂಡಿತ ಕುಡಿಯುವ ನೀರಿನ ಒಂದು ಅಭಾವ ಕೂಡ ಕಾಡ್ತಾ ಇದೆ. ಹಾಗಾಗಿನೇ ಕುಡಿಯುವ ನೀರಿನ ಒಂದು ಪೂರೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಜಲಾಶಯದ ನೀರನ್ನ ಸದ್ಬಳಕೆ ಮಾಡ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿಳಾ ಶೆಟ್ಟಿ, ಈಗ 47 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣ ಆಗಿದೆ. ಈಗ ಕಾರಣಗಳೇನು ಅಂತ ನೀವು ಹೇಳ್ತಾ ಇದ್ರಿ ರಘುರಾಜ್. ಇನ್ನೊಂದ್ ಕಡೆ ಕೋಟಿ ಖರ್ಚು ಮಾಡಿದ್ರು ಒಂದ್ ಕಡೆ ನೀರು ಸಿಗ್ತಿಲ್ಲ, ಮತ್ತೊಂದ್ ಕಡೆ ಇರುವಂತ ಯಂತ್ರಗಳ ಹಾಳಾಗ್ತಿದ್ದೇವಲ್ಲ. ಖಂಡಿತ ಶ್ರೀಮತಿ ಶೆಟ್ಟಿ, ಈ ಒಂದು ಕಾಮಗಾರಿಯ ಒಂದು ಯೋಜನೆಯ ಏನು ನಿಗದಿ ಆಗಿರ್ತಕ್ಕಂಥದ್ದು 47 ಕೋಟಿ. ಅಂದ್ರೆ ಈ ಒಂದು ಕಾಮಗಾರಿಯ ಒಂದು ಜಾಕ್ ವೈಲ್ ಅಳವಡಿಕೆ, ಪಂಪ್ ಹೌಸ್ ನಿರ್ಮಾಣ, ಪೈಪ್ಲೈನ್ ಅಳವಡಿಕೆ, ಜೊತೆಗೆ ಶುದ್ಧೀಕರಣ ಘಟಕ ಅಳವಡಿಕೆ ಮತ್ತೆ ಟ್ಯಾಪ್ ಗಳನ್ನ ಅಳವಡಿಸುವಂತಹ ಎಲ್ಲ ಒಂದು ಮೊತ್ತವು ಸೇರಿ ಸುಮಾರು 47 ಕೋಟಿ ವೆಚ್ಚ ಅಂದ್ರೆ 10 ವರ್ಷದ ಹಿಂದೆ ನಿಗದಿಯಾಗಿರುವಂತದ್ದು. ಈ ಒಂದು ನಿಗದಿಯಾಗಿರ್ತಕ್ಕಂಥ ಎಲ್ಲಾ ಮೊತ್ತದಲ್ಲೂ ಕೂಡ ಕಾಮಗಾರಿಯನ್ನ ಪೂರ್ಣ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೈದರಾಬಾದ್ ಮೂಲದ ಗುತ್ತಿಗೆದಾರರು ಹೇಳ್ತಾರೆ. ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಾರೆ. ಆದ್ರೆ ನೀರು ಮಾತ್ರ ಯಾಕೆ ಬರ್ತಾ ಇಲ್ಲ? ಇನ್ನು ಕೂಡ ನಾವು ಗಮನಿಸಬಹುದು, ಈ ಒಂದು ಮಾರ್ಕಂಡೇಯ ಜಲಾಶಯದಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥ ಒಂದು ಪಂಪ್ ಹೌಸ್ ಯಂತ್ರಗಳು ತುಕ್ಕು ಹಿಡಿತಾ ಇದೆ. ಆದ್ರೆ ಇದೀಗ ಈ ಒಂದು ಯಂತ್ರಗಳನ್ನ ಆರಂಭ ಮಾಡಿದ್ರು ಕೂಡ ಖಂಡಿತ ಈ ಒಂದು ನೀರು ಪಂಪ್ ಮಾಡುತ್ತಾ ಅಂತಕ್ಕಂಥ ಅನುಮಾನ ಕೂಡ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಏನು ಪಂಪ್ ಹೌಸ್ ನಲ್ಲಿ ಇರ್ತಕ್ಕಂಥ ಯಂತ್ರೋಪಕರಣಗಳು ಬಹುತೇಕವಾಗಿ ತುಕ್ಕು ಕೂಡ ಇಡ್ತಾ ಇದೆ. ಕನಿಷ್ಠ ಒಂದು ನಿರ್ವಹಣೆಯನ್ನು ಕೂಡ ಈ ಒಂದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯವರು ಕೂಡ ಮಾಡಿಲ್ಲ. ಕೇವಲ ತಮ್ಮ ಒಂದು ಇಲಾಖೆಗೆ ಸೇರಿದಂತಹ ಒಂದು ಕಾಮಗಾರಿಯನ್ನ ಮಾಡ್ತಕ್ಕಂಥ ಉತ್ಸಾಹವನ್ನ ಮೊದಲು ಮಾಡಿದ್ದು ಬಿಟ್ರೆ ಖಂಡಿತ ಈ ಒಂದು ಕಾಮಗಾರಿಯನ್ನ ಕಡೆಗೂ ಒಂದು ಅಂದ್ರೆ ನೀರು ಪೂರೈಕೆ ಮಾಡುವವರೆಗೂ ಕೂಡ ಈ ಉತ್ಸಾಹ ಅಧಿಕಾರಿಗಳಿಗೆ ಇಲ್ಲ ಅನ್ನೋದು ಇಲ್ಲಿಗ ಖಂಡಿತ ದೃಢವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಈ ಒಂದು ಕೈಗೊಂಡಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಕುಡಿಯೋ ನೀರಿನ ಒಂದು ಯೋಜನೆ ಇದೀಗ ಸ್ಥಗಿತ ಆಗಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ
ಜವಾಬ್ದಾರಿಯನ್ನ ಯಾರು ಬರ್ತಾರೆ ಅನ್ನೋದು ಖಂಡಿತ ಇದೀಗ ಕಾದು ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಸ್ಥಳೀಯ ಶಾಸಕರು 2 ಬಾರಿ ಸಚಿವರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಕೆಡಿಪಿ ಸಭೆಗಳಲ್ಲಿ ಪ್ರತಿ ಬಾರಿ ಕೂಡ ಶಾಸಕ ಕೆ ಬಿ ನಂಜನಗೌಡ ಅವರು ಈ ಬಗ್ಗೆ ಧ್ವನಿಯನ್ನ ಎತ್ತಿ ಅಧಿಕಾರಿಗಳ ವಿರುದ್ಧ ಒಂದು ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟವಾಗಿ ಇದೀಗ ಸಚಿವ ಬೈರೂರು ಸುರೇಶ್ ಅವರು ಇಲಾಖೆ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. 10 ದಿನಗಳ ಒಳಗಾಗಿ ಈ ಒಂದು ಕುಡಿಯುವ ನೀರಿನ ಯೋಜನೆ ಯಾಕೆ ಸ್ಥಗಿತ ಆಗಿದೆ, ಮತ್ತೆ ನೀರು ಯಾಕೆ ಹರಿತಾ ಇಲ್ಲ, ಮತ್ತೆ ಬೆಸ್ಕಾಂ ಇಲಾಖೆ ಅಧಿಕಾರಿ ಹೇಳುವಂತೆ ಸುಮಾರು 1 ಕೋಟಿ ಮೊತ್ತವನ್ನ ಏನು ಕರೆಂಟ್ ಗುತ್ತಿಗೆಯನ್ನು ಪಡ್ಲಿಕ್ಕೆ ಅಂದ್ರೆ ಪೂರ್ವಾನುಮತಿಯನ್ನು ಪಡ್ಲಿಕ್ಕೆ ಅವರು ಪಾವತಿ ಮಾಡ್ಬೇಕಾಗಿತ್ತು, ಆದ್ರೆ ಅದಕ್ಕೆ ಪಾವತಿ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ರೀತಿಯಾಗಿ ಗೊಂದಲವಾದ ಒಂದು ಹೇಳಿಕೆಗಳನ್ನ ಕೊಡೋ ಮೂಲಕ ಈ ಒಂದು ಯೋಜನೆಯನ್ನ ಮತ್ತಷ್ಟು ಮೂಲೆಗುಂಪು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಆಗ್ತಾ ಇರ್ತದೆ. ಜೊತೆಗೆ ಪೈಪ್ಲೈನ್ ಕಾಮಗಾರಿ ಸುಮಾರು 182 ಹಳ್ಳಿಗಳಿಗೆ ಒಂದು ನೀರನ್ನು ಪೂರೈಕೆ ಮಾಡ್ತಕ್ಕಂಥ ಒಂದು ಪೈಪ್ಲೈನ್ ಕಾಮಗಾರಿಯಲ್ಲಿ ಬಹಳ ಒಂದು ಲೋಪದೋಷಗಳು ಕೂಡ ಆಗಿರ್ತಕ್ಕಂಥದ್ದು. ಏನು ಪ್ರಾಯೋಗಿಕವಾಗಿ ಒಂದು ಚಾಲನೆ ಕೊಟ್ಟಂತ ಸಮಯದಲ್ಲಿ ಕೇವಲ 25ರಿಂದ 30 ಹಳ್ಳಿಗಳಿಗೆ ಮಾತ್ರ ನೀರು ಸರಬರಾಜು ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಸುಮಾರು 150ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನೀರು ಸರಬರಾಜು ಮಾಡ್ಲಿಕ್ಕೆ ಹಾಕಿದಂತಹ ಪೈಪ್ಲೈನ್ ಇತ್ತು. ಒಂದ್ ಕಡೆ ಗ್ರಾಮಸ್ಥರು ಹೇಳ್ತಾರೆ ಪೈಪ್ಗಳು ಕೂಡ ಕಳ್ಳತನ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಒಂದು ಮಹತ್ವವಾಗಿ ಈ ಒಂದು ಕುಡಿಯುವ ನೀರಿನ ಯೋಜನೆ ಯಾಕೆ ಮೂಲೆ ಗುಂಪಾಗಿದೆ, ಮತ್ತೆ ಈ ಒಂದು ಯೋಜನೆಯನ್ನ ಪುನರ್ ಆರಂಭ ಮಾಡ್ಲಿಕ್ಕೆ ಸರ್ಕಾರ ಮತ್ತೆ ಇಲಾಖೆ ಅಧಿಕಾರಿಗಳು ಪ್ರಯತ್ನವನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಈಗ ಬೇಸಿಗೆ ಆರಂಭದ ಕಾಲ, ಈಗಲೇ ಪರಿಸ್ಥಿತಿ ಹಿಂಗಿದೆ, ಈ ವರ್ಷ ತುಂಬಾ ಬೇಸಿಗೆ ಇರುತ್ತೆ ಅಂತ ಆಲ್ರೆಡಿ ಇಲಾಖೆಗಳು ಒಂದು ಮುನ್ಸೂಚನೆಯನ್ನ ಕೊಟ್ಟಿರೋದ್ರಿಂದ ಈಗ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಿದೆ, ಯಾಕಂದ್ರೆ ಕೋಟಿ ಖರ್ಚು ಮಾಡಿ ಸುಮಾರು 187 ಹಳ್ಳಿಗಳು ನೀವು ಹೇಳ್ದಂಗೆ ಕುಡಿಯೋ ನೀರಿನ ಸೌಲಭ್ಯ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು, ಬಟ್ ಇವಾಗ ಸಿಗ್ತಾ ಇಲ್ಲ. ಅವ್ರಿಗೆ ಕುಡಿಯೋ ನೀರಿನ ಫೆಸಿಲಿಟಿ ಎಲ್ಲಿಂದ ಸಿಗ್ತಾ ಇದೆ ಈಗ? ಖಂಡಿತ ಶರ್ಮಿತಾ ಶೆಟ್ಟಿ, ಕೋಲಾರ ಜಿಲ್ಲೆಯಲ್ಲಿ ಕೇಳಿ ಇಲ್ಲಿ ಬೋರ್ವೆಲ್ ಆಧಾರಿತ ಒಂದು ನೀರನ್ನ ಜನರು ಕುಡಿತಾ ಇದ್ದಾರೆ. ಅಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಕುಡಿತಾ ಇರ್ತಕ್ಕಂಥದ್ದು. ಇಲ್ಲಿ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ ಕಡೆ ಒಂದು ಎತ್ತಿನ ಹೊಳೆ ಯೋಜನೆ ನೀರನ್ನ ಹರಿಸಿ ಇಲ್ಲ ಸ್ಥಳೀಯವಾಗಿರ್ತಕ್ಕಂಥ ಒಂದು ಮಳೆಯಾಶ್ರಿತ ಕೆರೆಗಳನ್ನು ತುಂಬಿಸಿ ಅಲ್ಲಿ ಒಂದು ಶುದ್ಧ ಕುಡಿಯುವ ನೀರನ್ನ ನಮಗೆ ಪೂರೈಸಿರ್ತಕ್ಕಂಥ ಒತ್ತಾಯ ಕೂಡ ಇರತಕ್ಕಂಥದ್ದು. ಆದ್ರೆ ಇದೇ ಒಂದು ಭಾಗದಲ್ಲಿ ಮಾರ್ಕಂಡೇಯ ಜಲಾಶಯ ಏನು ಕಳೆದ 2 ವರ್ಷಗಳ ಹಿಂದೆ ತುಂಬಿ ಕೋಡಿ ಹರಿದಿತ್ತು. ಈ ಒಂದು ಭಾಗದಲ್ಲಿ ರೈತರೆಲ್ಲರೂ ಕೂಡ ಸಂತಸ ಪಟ್ಟಿದ್ರು. ಎಲ್ಲೋ ನಮ್ಗೆ ಮತ್ತೆ ಒಂದು ಕುಡಿಯುವ ನೀರನ್ನ ಹರಿಸ್ತಾರೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನ ಒಂದು ಮಹತ್ತರವಾದಂತ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಈ ಒಂದು ಯೋಜನೆ ಪೂರ್ಣಗೊಂಡ್ರು ಕೂಡ ಈ ಒಂದು ಭಾಗದಲ್ಲಿ ನೀರು ಕೂಡ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿನೇ ಜನರು ಏನು ಬೋರ್ವೆಲ್ ನೀರನ್ನ ಇಲ್ಲಿ ಸೇವನೆ ಮಾಡ್ತಾ ಇದ್ದಾರೆ. ಅಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಏನು ಬರ್ತಕ್ಕಂಥ ನೀರನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಭಾಗದಲ್ಲಿ ಜಾನುವಾರುಗಳು ಕೂಡ ಹೆಚ್ಚಾಗಿ ಏನು ಜನರು ಸಾಗಾಣಿಕೆ ಮಾಡ್ತಾ ಇರೋದ್ರಿಂದ ಅವರ ಒಂದು ಮನೆಗಳ ಬಳಿ ತೊಟ್ಟಿಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಯಾಕೆಂತ ಹೇಳಿದ್ರೆ ಈ ಒಂದು ಕುಡಿಯುವ ನೀರು ಬರುತ್ತೆ, ಖಂಡಿತ ಅದನ್ನ ನಾವು ಶೇಖರಣೆ ಮಾಡ್ಕೊಂಡು ಕುಡಿಯುವ ನೀರಿಗೆ ಬಳಸಬಹುದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಕಾರ್ಯವನ್ನು ಕೂಡ ಕೈಗೊಂಡಿದ್ರು. ಆದ್ರೆ ಈ ಒಂದು ಏನು ಈ ಒಂದು ಕಾಮಗಾರಿ ಮುಗಿದಿದ್ರು ಕೂಡ ಟ್ಯಾಪ್ ಗಳಲ್ಲಿ ಕೂಡ ನೀರು ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅಧಿಕಾರಿಗಳು ಏನು ಈ ಒಂದು ಯಾವುದೇ ಒಂದು ಕಾರಣವನ್ನು ಕೂಡ ಕೊಡದೆ ನಿಲ್ಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರವಾಗಿ ಕುಡಿಲಿಕ್ಕೆ ಬಹಳಷ್ಟು ಒಂದು ಸಮಸ್ಯೆ ಕೂಡ ಇದೆ. ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಬರ್ತಕ್ಕಂಥ ನೀರು ಏನು ಕುಡಿದ್ರು ಕೂಡ ನಮಗೆ ಬಹಳಷ್ಟು ಒಂದು ಕಾಯಿಲೆಗಳು ಕೂಡ ಬರ್ತಾ ಇದೆ. ಹಾಗಾಗಿನೇ ಈ ಒಂದು ಡ್ಯಾಮ್ ನ ನೀರು ಸಿಹಿ ನೀರು ಆಗಿರೋ ಕಾರಣಕ್ಕಾಗಿ ನಮಗೆ ಆ ಒಂದು ನೀರನ್ನ ಬಳಕೆಗೆ ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ಭಾಗದಲ್ಲಿ ನಾವು ಗಮನಿಸಬಹುದು ಕುಡಿಯುವ ನೀರಿಗೆ ಬಹಳಷ್ಟು ಒಂದು ಹಾಹಾಕಾರ ಬೇಸಿಗೆ ಒಂದು ಸಮಯದಲ್ಲಿ ಕೂಡ ಏನು ಕಂಡು ಬರುತ್ತೆ. ಹಾಗಾಗಿನೇ ಈ ಒಂದು ಡ್ಯಾಮ್ ನಲ್ಲಿ ನೀರಿದ್ರು ಕೂಡ ಸ್ಥಳೀಯವಾಗಿ ಕೃಷಿ ಚಟುವಟಿಕೆಗೆ ಮಾತ್ರ ಈ ಒಂದು ನೀರು ಬಳಕೆಗೆ ಬರ್ತಾ ಇದೆ. ಕುಡಿಯುವ ನೀರಿಗೆ ಪೂರೈಕೆ ಮಾಡ್ತಕ್ಕಂಥ ಈ ಒಂದು ಮಾರ್ಕಂಡೇಯ ಡ್ಯಾಮ್ ಜಲಾಶಯದ ಒಂದು ಯೋಜನೆ ಇದೀಗ ಮೂಲೆಗುಂಪಾಗಿರೋ ಕಾರಣಕ್ಕಾಗಿ ಈ ಒಂದು ಭಾಗದಲ್ಲಿ ಮತ್ತೆ ಈ ಒಂದು ಪೈಪ್ಲೈನ್ ದುರಸ್ತಿ ಕಾರ್ಯವನ್ನು ಆರಂಭ ಮಾಡಿ ಮತ್ತೆ ಈ ಒಂದು ಪಂಪ್ ಹೌಸ್ ನಲ್ಲಿ ಈಗಾಗಲೇ ಯಂತ್ರೋಪಕರಣಗಳು ತುಕ್ಕು ಹಿಡಿತಾ ಇದೆ. ಹಾಗಾಗಿ ಸ್ಥಳೀಯ ಶಾಸಕರು ಹೇಳೋ ಪ್ರಕಾರವಾಗಿ ಇನ್ನ 2 ತಿಂಗಳಲ್ಲಿ ಈ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಖಂಡಿತ ಈ ಒಂದು ಯೋಜನೆಯನ್ನ ಪುನರ್ ಆರಂಭ ಮಾಡುವಂತಹ ಒಂದು ಭರವಸೆಯನ್ನು ಕೂಡ ಶಾಸಕ ಕೆ ಬಿ ನಂಜನಗೌಡ ಅವರು ಕೊಟ್ಟಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ರಘುರಾಜ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.